ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಬಂಧ 2026 ಪೀಠಿಕೆ ವಿವರಣೆ ಹಾಗೆ ಉಪಸಂಹಾರದೊಂದಿಗೆ ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೇ ಬಿಡೋಣ. ಇಲ್ಲಿ ಮೊದಲನೇದಾಗಿ ಪೀಠಿಕೆ. ಭಾರತವು ಪ್ರತಿ ವರ್ಷ ಆಗಸ್ಟ್ 15ರಂದು ತನ್ನ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ. ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಲು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ಎಲ್ಲ ತ್ಯಾಗಗಳನ್ನು ಸ್ವಾತಂತ್ರ್ಯ ದಿನವು ನೆನಪಿಸುತ್ತದೆ. 15 ಆಗಸ್ಟ್ 1947ರಂದು ಭಾರತವನ್ನು ಬ್ರಿಟಿಷ್ ವಸಾಹತುಶಾಹಿಯಿಂದ ಸ್ವತಂತ್ರವೆಂದು ಘೋಷಿಸಲಾಯಿತು ಮತ್ತು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಯಿತು. ವಿವರಣೆ: 1947 ಆಗಸ್ಟ್ 15 ಸ್ವತಂತ್ರ ಭಾರತದ ಜನ್ಮದಿನ. ಭಾರತದ ಇತಿಹಾಸದಲ್ಲಿ ಹಳೆಯ ಯುಗ ಕೊನೆಗೊಂಡು ಹೊಸ ಮನ್ವಂತರ ಆರಂಭವಾದ ಪವಿತ್ರ ದಿನ. ದಾಸ್ಯದ ಸಂಕೋಲೆಯಿಂದ ಕೊನೆಗೊಂಡು ಸ್ವಾತಂತ್ರ್ಯದ ಸತ್ಫಲವನ್ನು ಪಡೆದ ದಿನ. ಶ್ರೀ ಅರವಿಂದರು ಹೇಳುವಂತೆ ಅಖಿಲ ಮಾನವ ಕುಲದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಭವಿಷ್ಯವನ್ನು ರೂಪಿಸುವ ಕಾರ್ಯದಲ್ಲಿ ಪ್ರಭಾವಶಾಲಿಯಾದ ಅವ್ಯಕ್ತ ಸಾಮರ್ಥ್ಯವನ್ನೊಳಗೊಂಡ ಒಂದು ಶಕ್ತಿ ಸಂಪನ್ನ ರಾಷ್ಟ್ರದ ಪಾದಾರ್ಪಣವನ್ನು ಈ ದಿನ ಸೂಚಿಸುತ್ತದೆ. ಈ ಪವಿತ್ರ ದಿನದ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಭಾರತವು ಸ್ವತಂತ್ರವಾದ ಮೇಲೆ ಇಂದಿನವರೆಗೆ ಆಗಿ ಹೋದ ಘಟನೆಗಳನ್ನು ಇಂದು ಸ್ಮರಿಸಿಕೊಳ್ಳುವುದು. ಸ್ವಾತಂತ್ರ್ಯದ ಹೋರಾಟ ನಮಗೆ ಚಿರಸ್ಫೂರ್ತಿದಾಯಕವಾಗಿರಲೆಂದು ಹಾರೈಸುವುದು. ಮುಂದಿನ ಭವಿಷ್ಯ ಚಿಂತನೆಗಾಗಿ ಆರ್ಥಿಕ, ರಾಜಕೀಯ ಇತ್ಯಾದಿ ಸರ್ವ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಯೋಜಿಸುವುದು ಇದರ ಅನಿವಾರ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಇದೊಂದು ಪ್ರತಿಯೊಬ್ಬರ ಕರ್ತವ್ಯ ದಿನ, ಪುಣ್ಯಸ್ಮರಣೆಯ ದಿನ, ರಾಷ್ಟ್ರದ ಗೌರವವನ್ನು ಕಾಪಾಡುವ, ವಿಸ್ತರಿಸುವ ಹೆಮ್ಮೆಯ ದಿನ. ಭಾರತವು ಸ್ವಾತಂತ್ರ್ಯವನ್ನು ಪಡೆದ ಮೇಲೆ ಪ್ರತಿಯೊಬ್ಬ ಪ್ರಜೆಯು ಅನಭಿಷಿಕ್ತ ಪ್ರಭುವಿದ್ದಂತೆ. ಪ್ರತಿಯೊಬ್ಬರ ಮೇಲೆಯೂ ಹೆಚ್ಚು ಜವಾಬ್ದಾರಿ ಇದೆ. ನಮ್ಮ ರಾಜ್ಯಾಂಗದ ಎಲ್ಲ ಸ್ವತ್ತುಗಳನ್ನು ನಾವೇ ನಿರೂಪಿಸಿಕೊಳ್ಳುವ ಹೊರೆಯನ್ನು ಹೊತ್ತಿದ್ದೇವೆ. ಎಲ್ಲ ಗುಣದೋಷಗಳಿಗೂ ಎಲ್ಲ ರಾಷ್ಟ್ರ ಸೇವೆಯ ಪವಿತ್ರ ಕಾರ್ಯಕ್ಕೆ ಬಾಳನ್ನು ಸಮರ್ಪಿಸಬೇಕು. ನಮ್ಮ ಸ್ವಾತಂತ್ರ್ಯ ಹೋರಾಟದ ಮತ್ತು ನಾಡಿನ ಗೌರವದ ಹೆಮ್ಮೆಯ ಪ್ರತೀಕಾರವಾಗಿರುವ ರಾಷ್ಟ್ರಧ್ವಜವನ್ನು ನಾವು ಗೌರವದಿಂದ ಹಾರಿಸುತ್ತೇವೆ. ಈ ಪವಿತ್ರ ದಿನದಂದು ಪ್ರತಿಯೊಬ್ಬರೂ ಧ್ವಜ ವಂದನೆಯನ್ನು ಮಾಡತಕ್ಕದ್ದು. ಈ ರಾಷ್ಟ್ರಧ್ವಜವು ನಮ್ಮ ಸ್ವಾತಂತ್ರ್ಯವೇ ಅಲ್ಲದೆ ಸ್ವಾತಂತ್ರ್ಯಾಪೇಕ್ಷೆಯುಳ್ಳ ಎಲ್ಲ ಜನರ ಸ್ವಾತಂತ್ರ್ಯದ ಪ್ರತೀಕಾರವಾಗಿದೆ ಎಂದು ಹಿರಿಯರು ಬಣ್ಣಿಸಿದ್ದಾರೆ. ನಮ್ಮ ಧ್ವಜವನ್ನು ಕಂಡುಬರುವ ತ್ರಿವರ್ಣಗಳಲ್ಲಿ ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗವನ್ನು, ಹಸಿರು ಬಣ್ಣವು ಸಿರಿ ಸಮೃದ್ಧಿ, ಬಿಳಿ ಬಣ್ಣವು ಸಮರಸತ್ತೆಯನ್ನು ಪ್ರತಿನಿಧಿಸುತ್ತದೆ. ಅಶೋಕ ಚಕ್ರವು ಭಾರತದ ಪ್ರಾಚೀನ ಸಂಸ್ಕೃತಿಯ ಹಿರಿಮೆಯ ಪ್ರತೀಕವಾಗಿದೆ. ರಾಷ್ಟ್ರಧ್ವಜವನ್ನು ಯಾವ ರೀತಿಯಲ್ಲಿ ಗೌರವಿಸಬೇಕೆಂದು ನಮ್ಮ ಸರ್ಕಾರದವರು ನಿಯಮಗಳನ್ನು ವಿಧಿಸಿರುವರು. ಈ ನಮ್ಮ ಧ್ವಜದಡಿಯಲ್ಲಿ ಸುರಕ್ಷಿತವಾದ, ಸ್ವತಂತ್ರ, ವಿಧೇಯವಾದ, ಯೋಗ್ಯ, ಪ್ರಜಾಸತ್ತಾತ್ಮಕ, ಸುಖಿರಾಜ್ಯ ಸ್ಥಾಪನೆಗಾಗಿ ಎಲ್ಲರೂ ದುಡಿಯೋಣವೆಂಬುದನ್ನು ಈ ಸ್ವಾತಂತ್ರ್ಯೋತ್ಸವದ ದಿನದಂದು ಹೃತ್ಪೂರ್ವಕವಾಗಿ ಸಂಕಲ್ಪಿಸೋಣ. ಉಪಸಂಹಾರ: ಭಾರತವೆಂಬ ಪುಣ್ಯಭೂಮಿಯಲ್ಲಿ ಹುಟ್ಟಿ ಸ್ವತಂತ್ರದ ಸುಂದರ ವಾತಾವರಣದಲ್ಲಿ ಉಸಿರಾಡಿದ್ದು ನಮ್ಮ ಸೌಭಾಗ್ಯ. ದೇಶಭಕ್ತಿಯು ಪ್ರತಿಯೊಬ್ಬ ನಾಗರಿಕನಲ್ಲೂ ಕಡ್ಡಾಯವಾಗಿರುವ ಪವಿತ್ರ ಭಾವನೆಯಾಗಿದೆ. ನಾವು ನಮ್ಮ ದೇಶವನ್ನು ಇಡೀ ಜಗತ್ತಿನಲ್ಲಿ ಸೂಪರ್ ಪವರ್ ಆಗಿ ಹೊರಹೊಮ್ಮಿಸೋಣ. ಇದು ನಮ್ಮ ಮುಖ್ಯ ಗುರಿಯಾಗಿರಲಿ ಎಂದಿಷ್ಟು ಸ್ವಾತಂತ್ರ್ಯ ದಿನಾಚರಣೆ ಪ್ರಬಂಧ ಆಗಿದೆ. ಪೀಠಿಕೆ ವಿವರಣೆ ಹಾಗೂ ಉಪಸಂಹಾರದೊಂದಿಗೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.